ಮಾಡರ್ನ್ ಡೇ ಕ್ರಿಕೆಟಲ್ಲಿ IPL ಅದನ್ನು 160 ಟಾರ್ಗೆಟ್ನ ಕೊಟ್ಟಾಗ ಚೇಸ್ ಮಾಡಿಲ್ಲ ಅಂತ ಅಂದರೆ ಇದಕ್ಕಿಂತ ಒಂದು ಚೊತ್ತೆ ಟೀಮು ಇನ್ನೂ ಒಂದು ಇದೆಯಾ ಅಂತ ಅನ್ನಿಸ್ಬಿಡುತ್ತೆ. ಹೌದು, ಇವತ್ತು ಲಕ್ನೋ ಸೂಪರ್ ಜೈಂಟ್ಸು ಅದೇನೇ ಆಗಿದೆ ಗುರು. ಎಂಥ ಡಿಫೆಂಡ್ನ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಡಿಫೆಂಡ್ ಮಾಡೋಕ್ಕಾಗಿರಲಿಲ್ಲ RR ಅವರಲ್ಲಿ. ಈ ಮ್ಯಾಚ್ ಯಾರ ಮ್ಯಾಚ್ ಅಪ್ಪ ಇದ್ದಿದ್ದು? ಯಾರ ಮೇಲೆ ಇದ್ದು? ಡೆಲ್ಲಿ ಮೇಲೆ ಇದ್ದಿದ್ದು ಲಾಸ್ಟ್ ಮ್ಯಾಚ್ ಅವ್ರಿಗೆ. ಡೆಲ್ಲಿ ಮೇಲಲ್ಲ ಅಂತ ಅನ್ಸುತ್ತೆ. ಓಕೆ, ಲಾಸ್ಟ್ ಮ್ಯಾಚ್ ಡಿಫೆಂಡ್ ಮಾಡೋದಕ್ಕಾಗೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಈ ಮ್ಯಾಚು ಡಿಫೆಂಡ್ ಮಾಡ್ಕೊಂಡ್ರು ಗುರು. ಏನು ಸೈಕ್ ಪರ್ಫಾರ್ಮೆನ್ಸ್. ಲಾಸ್ಟ್ ಮ್ಯಾಚು ಕೂಡ ಲೋ ಸ್ಕೋರಿಂಗ್ ಏನೇ ಆಗಿತ್ತು ಇವ್ರದ್ದು, ಬಟ್ ಡಿಫೆಂಡ್ ಮಾಡಿರಲಿಲ್ಲ. ಬಟ್ ಈ ಮ್ಯಾಚೂ ಕೂಡ ಲೋ ಸ್ಕೋರಿಂಗೇ ಆಗಿತ್ತು, ಬಟ್ ಡಿಫೆಂಡ್ ಮಾಡ್ಕೊಂಡ್ಬಿಟ್ರು. ನೋಡಿ, ಇವ್ರು ಆಡ್ತಿರೋಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಯಾವ್ದಾರ ಇದೆ ಅಂತಂದರೆ ಇನಿಷಿಯಲಿ ಎಲ್ಲ ಗುದ್ದಿದ್ರು ಹಾಕೊಂಡು ಚಚ್ಚಿದ್ರು ಬ್ಯಾಟಿಂಗ್ ಪರ್ಫಾರ್ಮೆನ್ಸು. ಫಸ್ಟ್ ಒಂದು 3-4 ಮ್ಯಾಚ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಯಿತು ಅಂತಂದರೆ ಇವಾಗ ಲಾಸ್ಟ್ 3 ಮ್ಯಾಚ್ 3-4 ಮ್ಯಾಚ್ ತೋರಿಸೋದು ಬೌಲಿಂಗ್ ಪರ್ಫಾರ್ಮೆನ್ಸ್. ಬೌಲಿಂಗಲ್ಲಿ ಡಾಮಿನೇಟ್ ಮಾಡಿದ್ರು ರಾಜಸ್ಥಾನ್ ರಾಯಲ್ಸ್ ಅವರು. ಎಂಥ ಸ್ಪೆಲ್ಗಳನ್ನ ಅವರು ಹಾಕಿದ್ದೀವಿ ಇವತ್ತು. ಎಂಥ ಸ್ಪೆಲ್ ಉದ್ರುಕೊಂಡು ಹಂಗೆ ಡಮಾಲ್ ಡಿಮಿಲ್ ಆಗೋಗ್ಬಿಟ್ರೆ ಹಂಗೆ ಚಿಂದಿ ಚಿತ್ರಾನ ಎದ್ದೋಗ್ಬಿಟ್ರೆ ಹಂಗೆ ಎಲ್ಲ ಬ್ಯಾಟ್ರಸ್ಗಳು. ಅಲ್ಲ ಗುರು, ಅಲ್ಲ, 40 ರನ್ನ ವಿಕ್ಟ್ರಿ, 160 ನೋಡಿದ್ರು 40 ರನ್ನ ವಿಕ್ಟ್ರಿ ಅಂತಂದರೆ ಏನು ಹೇಳೋದು ಇದಕ್ಕೆ? ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಲೋ ಸ್ಕೋರಿಂಗ್ ಗೇಮಲ್ಲಿ. ನಿಜವಾದ ಚಿಲ್ಲರೆ ಆಟನ ಆಡಿದ್ರು ಇವತ್ತು LSG ಬ್ಯಾಟ್ರಿಗಳು. ಒಂದು ಪ್ಲ್ಯಾನ್ ಇಲ್ಲ, ಒಂದು ಎಕ್ಸಿಕ್ಯೂಷನ್ ಇಲ್ಲ, ಸ್ಕೋರ್ ಎಷ್ಟಿದೆ, ನಾವು ಯಾವ ಥರ ಆಡಬೇಕು, ಒಂದು ಅಪ್ರೋಚ್ ಇಲ್ಲ, ಏನಂದರೆ ಇಲ್ಲ. ಬ್ಲ್ಯಾಂಕಾಗಿ ಬಂದ್ಬಿಟ್ಟು ಏನೋ ನಾವು ಆಡಬೇಕು ಅನ್ನೋ ಥರ ಬಂದಂಗೆ ಇತ್ತು ಇವತ್ತು LSG ಬ್ಯಾಟರ್ಸ್ಗಳು. ಕಳಪೆ ಪರ್ಫಾರ್ಮೆನ್ಸ್. ನೋಡಿ, ಜಡೇಜಾ ಹೊಡೆದಿದ್ದು 40 ರನ್ ಏನಿದೆ, ಎಷ್ಟು ಕ್ರೂಷಲ್ ಆಯಿತು ಮ್ಯಾಮ್. ನಾವೇನು ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಬೇಕು, ಇದು ಸಾಲ್ತಿಲ್ಲ, ಇನ್ನೂ ಹೊಡಿಬೇಕಂತ ಅನ್ಕೊತಿದ್ರೆ ಅಷ್ಟು ರನ್ ಎಷ್ಟು ಕ್ರೂಷಿಯಲ್ ಆಯಿತು. ಆ ಫೆರಾರ ಹೊಡೆದಂತೆ 20 ರನ್ನು, ಶಿವಮ್ ದುಬೆ ಹೊಡೆದಂತೆ 20 ರನ್ನು, ಲಾಸ್ಟಲ್ಲಿ ಬಂದ್ಬಿಟ್ಟು 12 ಬಾಲ್ಗೆ 20 ರನ್ ಹೊಡಿತಾರೆ. ಅದೆಲ್ಲ ಎಷ್ಟು ಕ್ರೂಷಿಯಲ್ ಆಯಿತು ಅಂತ ಇವಾಗ ಮ್ಯಾಟ್ರ್ ಆಗ್ತಾಯಿದೆ ಗುರು. ಇವ್ರು ನೆಟ್ಗಾಡಿಲ್ಲ ರಾಜಸ್ಥಾನದವ್ರ ಬ್ಯಾಟಿಂಗ್ನ. ಏನು ಇವ್ರು ಇಬ್ಬರು ಆಡಿಲ್ಲ ಅಂದರೆ ಕೊಲ್ಯಾಪ್ಸು ಉಣ್ಕೊಂಡು ಹೋಗ್ಬಿಡ್ತೀವಿ ಟೀಮು ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಹೌದು, ಉಣ್ಕೊಂಡು ಹೋದರು. ಏನು ಆಡಿಲ್ಲ ಅಲ್ಲಿ ಇವತ್ತು. ಆಬ್ವಿಯಸ್ಲಿ ಒಂದು 3-4 ಹೊಡಿತಾರೆ ಗುರು, ಸರಿಯಾಗಿ ಹೊಡಿತಾರೆ ಹಾಕೊಂಡು. ಯಶಸ್ವಿ ಜಾಯ್ಸ್ವಾಲ್, ಶಮ್ಮಿ ಅವರ ಬೌಲಿಂಗಲ್ಲಿ 2ನೇ ಓವರ್ 3ನೇ ಓವರ್ ಅಂತ ಕಾಣಿಸುತ್ತೆ, 3-4 ಹೈಟ್ರಿಕ್ 4ನ ಹೊಡಿತಾರೆ. ಅದಾದಮೇಲೆ ಬಿತ್ತು ನೋಡಿ ವಿಕೆಟಲ್ಲಿ ಯಶಸ್ವಿ ಜಾಯ್ಸ್ವಾಲ್ಗೆ ಒಂದು ಸ್ವಲ್ಪ ಶಾರ್ಟ್ರ್ ಬಾಲ್ನ ಹಾಕ್ಬಿಟ್ಟು ಹಿಂದೆಗಡೆ ರಿಷಬ್ ಪಂತ್ ಅವ್ರದ್ದು ಸೈಕ್ ಕ್ಯಾಚ್ನ ಹಿಡಿತಾರೆ. ಅವ್ರದ್ದು ಜಸ್ಟ್ ಗ್ಲೌಗೆ ಟಚ್ ಆಗಿತ್ತು ಅಷ್ಟೇ. ಅದು ಅಂದರೆ ಟಿಪ್ ಆಫ್ ಗ್ಲೌಸಲ್ಲಿ ಹಿಡಿದಂಥ ಕ್ಯಾಚ್ ಅದು. ಸೊ ಅಲ್ಲೊಂದು ವಿಕೆಟ್ ಬೀಳ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಧ್ರುವ್ ಜುರೈಲ್ ಬಂದ್ಬಿಟ್ಟು ಎಂಥ ಬಾಲ್ ಹಾಕಿದ್ರು. ಶಮ್ಮಿ ಅಣ್ಣ 2 ಚಿನ್ನಂಥ ಬಾಲ್ನ ಹಾಕಿದ್ರು ಅಂತ ಹೇಳ್ಬೇಕು. ಎಸ್ಪೆಷಲಿ ಧ್ರುವ್ ಜುರೈಲ್ಗೆ ಹಾಕಂಥ ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ. ಟೆಸ್ಟ್ ಮ್ಯಾಚ್ ಲೆಂತಲ್ಲಿ ಬಾಲ್ನ ಇಟ್ಬಿಟ್ಟು ಹೊರಗಡೆ ತೊಗೊಂಡೋಗ್ಬಿಟ್ಟು ಸಾಕತ್ತಾಗೆ ವಿಕೆಟ್ ನೇತಿದ್ರು. ಸೊ 2 ವಿಕೆಟ್ ಪೋಪ್ಲಲ್ಲಿ ಬೀಳ್ತಾ ಇದ್ದಂಗೆ 3 ವಿಕೆಟ್, ಇನ್ಫ್ಯಾಕ್ಟು 3 ವಿಕೆಟ್ ಬಿತ್ತು ಪೋಪ್ಲಲ್ಲಿ. ನೆಟ್ಟಿಗೆ ಆಡಲಿಲ್ಲ ರಾಜಸ್ಥಾನದವರು ಬ್ಯಾಟಿಂಗ್ನ. ರಿಯಾನ್ ಪರಾಗ್ರು ಕೂಡ ಔಟ್ ಅದರಲ್ಲಿ ಬೌಲ್ನಲ್ಲಿ ಕ್ಯಾಚ್ನ ಕೊಟ್ಬಿಟ್ಟು. ಒಂದೊಂದನ 6 ಸಕ್ಕತ್ತಾಗಿ ಹೊಡೆದು ಒಂದು ವಿಪ್ ಮಾಡೋದಕ್ಕೆ ಅಂತ ಹೋಗಿದ್ರು, ಮತ್ತೆ ಕ್ಯಾಚ್ ಆಯಿತು. ನಿಖಲಸ್ ಪೂರನ್ ಸಕ್ಕತ್ತಾಗಿ ಕ್ಯಾಚ್ನ ಎತ್ತಾಕೊಂಡ್ರು. ಮೊಹಸಿನ್ ಖಾನ್ ಅವ್ರಿಗೆ ವಿಕೆಟು. ಸೊ 3 ವಿಕೆಟ್ ಪೋಪ್ಲಲ್ಲಿ ಬೀಳ್ತಾ ಇದ್ದಂಗೆ ನೆಕ್ಸ್ಟ್ 45-46 ಅಷ್ಟೇ, 44 ಅಂತ ಕಾಣಿಸುತ್ತೆ ಪೋಪ್ಲಲ್ಲಿ ಹೊಡೆದಿದ್ದು 3 ವಿಕೆಟ್ನ ಕಳ್ಕೊಂಡು. ಬಟ್ ಇವರು ಅವ್ರಿಗಿಂತ ವರ್ಸ್ಟು. ಎಷ್ಟಪ್ಪ ಹೊಡೆದಿದ್ದು LSG ಅವರು? ಅವರು 3 ವಿಕೆಟ್ನ ಕಳ್ಕೊಂಡ್ರು. LSG 35 ರನ್ ಹೊಡೆದವ್ರು ಪೋಪ್ಲಲ್ಲಿ. ರನ್ನೇ ಬಾಲ್ ಹೊಡೆದವ್ರು ಪೋಪ್ಲಲ್ಲಿ. ಸೊ ಈ ಬ್ಯಾಟಿಂಗ್ನ ನೋಡಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಅವರು ನೆಟ್ಟಿಗೆ ಆಡ್ಬಿಟ್ರಲ್ಲ ಗುರು, ಪರವಾಗಿಲ್ಲ, ಅವರೇ ಬೆಟ್ರಾಗಿ ಆಡಿದ್ರಲ್ಲ ಗುರು ಅಂತ ಅನಿಸ್ಬಿಡ್ತು. ಸೊ ರಾಜಸ್ಥಾನದವ್ರಿಗೆ ಗೊತ್ತಿತ್ತು ಟಾಪ್ 2 ಏನಾರು ಇವರು ವೈಭವ್ ಸೂರ್ಯವಂಶಿ ಅವರು ಔಟ್ ಆಯಿತು ಅಂದರೆ, ವೈಭವ್ ಸೂರ್ಯವಂಶಿ ಅವರು ಔಟ್ ಆಗಿದ್ದು ಪೋಪ್ಲಲ್ಲಿ. ರಿಯಾನ್ ಪರಾಗ್ ಹೇಳ್ಬಿಟ್ಟೆ. ವೈಭವ್ ಸೂರ್ಯವಂಶಿ ಪಾಪ ಅವ್ರಿಗೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಔಟ್ ಆಗಿ ಮೊಹಸಿನ್ ಖಾನ್ಗೆ ಬಿದ್ದಂಥ ವಿಕೆಟು. ಆಮೇಲೆ ರಿಯಾನ್ ಪರಾಗ್ ಅವ್ರು ಔಟಾಗಿ ಪೋಪ್ಲೆ. ಅದ ನಂತರ ಒಂದು ಪಾರ್ಟ್ನರ್ಶಿಪ್ ಸಣ್ಣದಾಗಿ ಬಿಲ್ಡ್ ಆಯಿತು. ಶಮ್ರಾನ್ ಹೆಟ್ಮಾಯರ್ ಜೊತೆಗೆ. ಶಮ್ರಾನ್ ಹೆಟ್ಮಾಯರ್ ಕೂಡ ಒಂದು 20 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವ್ರಿಗೆ ವಿಕೆಟ್ನ ಒಪ್ಸಿದ್ರು ಮೊಹಸಿನ್ ಖಾನ್ ಅವ್ರಿಗೆ. ಪ್ರಿನ್ಸ್ ಯಾದವ್ ಅವರು ಇವರ ವಿಕೆಟ್, ರಿಯಾನ್ ಪರಾಗ್ ಅವರ ವಿಕೆಟ್ ನಿಂತಿದ್ದು. ಸೊ ಎಲ್ಲರೂ ತಲಾಕ್ 2 ವಿಕೆಟ್ ಎತ್ಕೊಂಡಿದ್ದಾರೆ ಇವತ್ತು. ಶಮ್ಮಿ ಅಣ್ಣ 2 ವಿಕೆಟು, ಪ್ರಿನ್ಸ್ ಯಾದವ್ 2 ವಿಕೆಟು, ಮೊಹಸಿನ್ ಖಾನ್ 2 ವಿಕೆಟು. ಬಿದ್ದಿರೋದು ಓವರ್ಲಾಗ್ 6 ವಿಕೆಟು. ಪೇಸರ್ಸ್ಗಳು ಡಾಮಿನೇಟ್ ಮಾಡಿದರೆ. ಇವ್ರ ಕಡೆ ಇನ್ನೇನಲ್ಲಿ ರಾಜಸ್ಥಾನ ಅವ್ರ ಕಡೆ ಪೇಸರ್ಸು ರುಬಾಡ್ಬಿಟ್ರಿ ಇವತ್ತು ಸರಿಯಾಗಿ ಹಂಗೆ ಹಾಕ್ಕೊಂಡು. ಇವ್ರು 6 ವಿಕೆಟ್ ತೆಗೆದ್ರೆ ಅವ್ರು ಆಲ್ ಔಟೇ ಮಾಡಿ ಕಳಿಸ್ಬಿಟ್ರು ಅಲ್ಲಿ. ಹೋಗ್ರಪ್ಪ ಚಿನ್ನ, 119ಕ್ಕೆ ಸೆಟಲ್ ಆಗಿರಿ ನೀವು, ಇಷ್ಟಕ್ಕೆ ಲಾಯಕು ನೀವು ಅಂತ ಕಳಿಸಿದ್ರು. ಬೌಲಿಂಗ್ ಬಿಟ್ಟಿದ್ದು ರಾಜಸ್ಥಾನದವರು ಸೈಕಾಗಿ ಹೋಗ್ಬಿಟ್ಟವ್ರ. ಬೌಲಿಂಗ್ ಹೋಗ್ಬಿಟ್ಟವ್ರ. ಒಂದು ರಿಯಾನ್ ಪರಾಗ್ ಅವ್ರು ಏನೋ ಆಡದೇ ಇರ್ಬೋದು ಅಲ್ಲಿ, ಅವ್ರ ಬ್ಯಾಟಿಂಗಿಂದ ಏನೋ ಕಾಂಟ್ರಿಬ್ಯೂಟ್ ಮಾಡದೇ ಇರ್ಬೋದು. ಹೌದು, ಒಂದು 20 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು, ಇಲ್ಲ ಅಂತಲ್ಲ. ಈ ಒಂದು ವಿಕೆಟಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಆ 19 ರನ್ 19 ರನ್ ಏನಿದೆ ಅದೇ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು ಲೋ ಸ್ಕೋರಿಂಗ್ ಗೇಮ್ ಅಂತ ಬಂದಾಗ. ಬಟ್ ಆದರೂ ಕೂಡ ಎಂಥ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ ಗುರು. ಆ ಫೀಲ್ಡ್ ಸೆಟ್ಗಳೇನು, ಬೌಲರ್ಸ್ಗಳನ್ನ ರೊಟೇಟ್ ಮಾಡೋವಂಥದ್ದೇನು, ಸೈಕ್ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಇವತ್ತು. ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಸಿಗೆ ಮೆಚ್ಕೊಂಡ್ಬಿಟ್ಟೆ ಇವತ್ತು. ಬಟ್ ಬೌಲರ್ಸ್ಗಳು ಆಬ್ವಿಯಸ್ಲಿ ಎಕ್ಸಿಕ್ಯೂಷನಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ನ ಕಂಡ್ರು. ಏನು ಬುಡ ಹೊಡಿತಾ ಇದ್ದಿದ್ದು, ಎಷ್ಟು ಬೋರ್ಡ್ಗಳಾಗಿದ್ದಾವೆ ಇವತ್ತಲ್ಲಿ. ಸೈಕ್ ಬೌಲಿಂಗ್ ಬೈ ರಾಜಸ್ಥಾನ್ ರಾಯಲ್ಸ್ ಇವತ್ತು. ಸೊ ಇವರು ಕೂಡ ಚೆನ್ನಾಗಿ ಮಾಡೋದಿಲ್ಲ ಅಂತಲ್ಲ. ರಾಜಸ್ಥಾನ್ ರಾಯಲ್ಸ್ ಅವರ ಓಪನರ್ಸ್ಗಳನ್ನ ಕಟ್ಟಾಕಬೇಕು ಅಂತಂದರೆ ಶಮ್ಮಿಗೆ ಏನು ಸುಲಭ ಏನು ಆಗಿರಲಿಲ್ಲ ಅಲ್ಲಿ. ಸೊ ಸುಲಭ ಅನ್ನೋ ಥರನೇ ತೋರಿಸ್ಕೊಂಡು ಕೊಟ್ಟರು.
ಬಟ್ ಅವರಿಬ್ಬರು ಓಪನರ್ಸ್, ಅದೇ ಮೇಯ್ನಾಗಿ ಇವರಿಬ್ಬರು ಓಪನರ್ಸ್ ಆಡಿಲ್ಲ ಅಂದರೆ ಇವ್ರು ಕೊಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿತ್ತು. ಅದೇ ರೀತಿ ಕೊಲ್ಯಾಪ್ಸ್ ಆದರು. ಬಟ್ ಜಡೇಜಾ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು, ಶಿವಮ್ ದುಬೆ ಅವ್ರದ್ದು ಮೆಚ್ಕೋಬೇಕು, ಆಮೇಲೆ ಹಟ್ಮಾರ ಒಂದು 20 ರನ್ನು, ಜೊತೆಗೆ ಇವ್ರದ್ದೊಂದು 20 ರನ್, ರಿಯಾನ್ ಪರಾಗ್ ಅವ್ರದ್ದು. ಸೊ ಎಲ್ಲ ಕೂಡ ಒಂದು ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಅಂತೂ ಮೆಚ್ಕೊಳ್ಳೇಬೇಕು. ಎಲ್ಲ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನಿಂದನೇ ಈ ಒಂದು ಹ್ಯೂಜ್ ಮೊತ್ತ 160 ರನ್ನು 159 ರನ್ನು ಆಗಿದ್ದು ಹ್ಯೂಜ್ ಮೊತ್ತ ಅಂತಲೇ ಹೇಳ್ಬೇಕು. ಯಾಕಂತಂದರೆ ಗೆದ್ದಿರೋಂಥ ಮಾರ್ಜಿನ್ ನೋಡ್ತು ಅಂದರೆ ಹ್ಯೂಜ್ ಮೊತ್ತನೇ ಇದು. LSG ಅವ್ರು 119 ರನ್ನು, ಇವ್ರು 159 ರನ್ನು. ಈ ಟಾರ್ಗೆಟ್ ಚೇಸರ್ ಮಾಡೋದಕ್ಕೆ ಬಂದಂತಹ ಲಕ್ನೋ ಸೂಪರ್ ಜೈಂಟ್ಸ್ ಏನಪ್ಪ ಆಡಿದ್ದು. 3 ಜನ ಡಕ್ಔಟು, ಟಾಪ್ 4ಅಲ್ಲಿ 3 ಜನ ಡಕ್ಔಟ್ ಆಗಿದ್ದಪ್ಪ. ಏನು ಆಡನ್ ಮಾಕ್ರಮ್ ಅವರು ಈ ಕಡೆ ಹೋದ್ರು, ಬದೋನಿ ಅವರು ಹೋದ್ರು, ರನ್ಔಟ್ ಆಗದ ಬದೋನಿ ಅವ್ರು. ಏನು ಆಡ್ತಾ ಇದ್ದಾರೆ ಗ್ರೋ. ಒಂದೇ ಒಂದು ಸಿಂಗಲ್ ರನ್ಗೋಸ್ಕರ ವಿಕೆಟ್ನ ದಾರ ಮಾಡೋದಿತ್ತಲ್ಲ. ಇದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಥಿಂಗ್ ಇನ್ನೂ ಒಂದಿಲ್ಲ. ಅನ್ಫಾರ್ಚುನೇಟ್ ಅಂತ ಹೇಳಬಾರ್ದು, ಇದಕ್ಕೆ ಬುದ್ಧಿ ಇಲ್ದಿರೋ ಥಿಂಗ್ ಇನ್ನೂ ಒಂದಿಲ್ಲ. 1 ರನ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದ ಒಂದು ವಿಕೆಟ್ನಲ್ಲಿ. ಏನು ಫಸ್ಟ್ ಓವರ್ ವಿಕೆಟ್ ಬಿದ್ದೈತೆ, ಸೆಕೆಂಡ್ ಓವರ್ ವಿಕೆಟ್ ಬಿದ್ದೈತೆ, ಥರ್ಡ್ ಓವರ್ ವಿಕೆಟ್ ಬಿದ್ದೈತೆ. 3 ಲೈನಿಗೆ ಗಾನಲ್ಲಿ ಮಾಕ್ರಮ್ ಹೋಗ್ತಾರೆ, ಬದೋನಿನೂ ಹೋಗ್ತಾರಲ್ಲಿ, ಪಂತು ಹೋಗ್ತಾರಲ್ಲಿ. ಎಡ್ಜ್ ಆಗ್ಬಿಟ್ಟು ಬಂದ ತಕ್ಷಣ ಎಡ್ಜ್ ಆಗ್ಬಿಟ್ಟು ಗಾನು. ಬರ್ಗರ್ ಅವರ ವಿಕೆಟು, ಈ ಕಡೆಯಿಂದ ಇವ್ರಿಗೆ ಜೋಫ್ರಾ ಆರ್ಚರಿಗೆ ವಿಕೆಟು. ಅಲ್ಲಿ ರನ್ಔಟ್ ಬೇರೆ. ಅಲ್ಲಿ 3 ವಿಕೆಟ್ನ ಕಳ್ಕೊಳ್ತಾ ಇದ್ದಾನೆ. 35 ರನ್ ಅಷ್ಟೇ ಹೊಡೆಯೋದಕ್ಕಾಗಿದ್ದು. ಸೊ ನಂತರ ಒಂದು ಚಿಕ್ಕ ಒಂದು ಪಾರ್ಟ್ನರ್ಶಿಪ್ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಪಾಪ ಒಂದೆರಡಲ್ಲಿ ನಿಂತ್ಕೊಂಡಿದ್ರು ಇವರು ಮಿಚೆಲ್ ಮಾರ್ಷ್ ಅವರು. ಒಬ್ಬ ಒಂದು 50 ರನ್ ಹೊಡೆದ್ರೆ ನಿಂತ್ಕೊಂಡು ಟೊಕು ಆಡ್ಕೊಂಡು ಅವ್ರ ಬ್ರ್ಯಾಂಡ್ ಆಫ್ ಕ್ರಿಕೆಟೇ ಅಲ್ಲ ಅದು. ಬಟ್ ಆದರೂ ಇವರೆಲ್ಲ ಆಡ್ತಿರೋ ರೀತಿನ ನೋಡ್ಬಿಟ್ಟು ಅವರು ನಿಂತ್ಕೊಬೇಕಪ್ಪ, ಒಂದೆರಡಲ್ಲಿ ಏನೋ ಮಾಡೋಕ್ಕಾಗಲ್ಲ, ಲೋ ಸ್ಕೋರಿಂಗ್ ಏಮಂದು ಸ್ವಲ್ಪ ಹತ್ರ ತೊಗೊಂಡೋಗೋಣ, ಮುಗಿಸ್ಬೋದೇನೋ, ಲಾಸ್ಟ್ ಒಂದು 5 ಓವರ್ ಡಮಲ್ ಡಿಮಿಲ್ ಆಡೋಣ ಅನ್ನೋ ಥರ ನಿಂತ್ಕೊಂಡು ಆಡ್ಕೊಂಡು ಬಿಡೋರ್ಗೂ ಕೂಡ ಲಾಸ್ಟ್ಗೂ ಕೂಡ ಅವರೇ ನಿಂತ್ಕೊಂಡಿದ್ದು. ಸೊ ಎಲ್ಲ ಬಂದಾಪುಟ್ಟ ಓದಾಪುಟ್ಟ ಅಲ್ಲಿ ಅಷ್ಟೇ. ಇನ್ನೇನು ಆಡಿದ್ರಪ್ಪ LSG ಬ್ಯಾಟ್ರೀಸ್ಗಳು, ಏನೂ ಆಡಿಲ್ಲ. ಅಲ್ಲಿ ನಿಕೋಲಸ್ ಪೂರನ್ ಬರ್ತಾರೆ, ಮೇಲೆ ಹೊಡಿತಾರೆ. ಎಲ್ಲ ಮ್ಯಾಚು ಇದೇ ಆಗೈತೆ ಅವ್ರದಲ್ಲಿ. ಈ ಮ್ಯಾಚ್ ಏನೋ ಒಂದು ಹೊಡೆದ್ರಪ್ಪ, ಈ ಮ್ಯಾಚ್ ಏನಾರು ಒಂದು ಆಗುತ್ತೆ, ಏನಾರು ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಅಂತಂದರೆ ಅದು ಬಂದು ಜಡೇಜಾ ವಿಕೆಟ್ ಎತ್ತಿರ್ತಾರೆ. ಜಡೇಜಂಗೆ ಒಂದು ವಿಕೆಟ್, ಬಿಷ್ನಾಯ್ ಕೂಡ ವಿಕೆಟ್ ಇದ್ದಿದ್ದಾರೆ ಇವತ್ತು. ಸೊ ಮಾಡಿದವರೆಲ್ಲ ವಿಕೆಟ್ನ ಎತ್ತಿದ್ದಾರೆ ಇವತ್ತು. ಮಾಡಿದವ್ರಿಗೆಲ್ಲ ವಿಕೆಟ್ ಬಿದ್ದಿದೆ. ಜಡೇಜಾಗೂ ಬಿದ್ದಿದೆ, ಬಿಷ್ನಾಯ್ಗೂ ಬಿದ್ದಿದೆ, ಈ ಕಡೆಯಿಂದ ಜೋಫ್ರಾ ಆರ್ಚರ್ಗೂ ಬಿದ್ದಿದೆ, ಬರ್ಗರ್ಗೂ ಬಿದ್ದಿದೆ. ಯಾರಿಗೆ ಬಿದ್ದಿಲ್ಲ ವಿಕೆಟ್ಸ್ ಇವತ್ತು? ಡಾಮಿನೇಷನ್, ಕಂಪ್ಲೀಟ್ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್. ಲಾಸ್ಟ್ 2 ಓವರ್ ಅಂತೂ ಸೈಕಾಗಿತ್ತು. ಬ್ರಿಜೇಶ್ ಅವರಿಂದ ಜೊತೆಗೆ ಜೋಫ್ರಾ ಆರ್ಚರಿಂದ ಎಲ್ಲ ಬುಡ ಹೊಡೆದ್ಬಿಟ್ಟು ಕಳಿಸೋದ್ರಪ್ಪ. ಹೋಗಪ್ಪ ಶಿಷ್ಯನ ಅಂತ. ಮ್ಯಾಚು ಎಲ್ಲೋಯ್ತು ಗೊತ್ತಾ? ಮಿಚೆಲ್ ಮಾರ್ಷ್ ಅವರ ವಿಕೆಟ್ ಬೀಳ್ತಾ ಇದ್ದಂಗೆ ನಮಗೆ ಗೊತ್ತಾಗ್ಬಿಡ್ತು, ಕನ್ಫರ್ಮೇಷನ್ ಸಿಕ್ತು ಇದು ಗಾನ್ ಕೇಸ್ ಮ್ಯಾಚು ಅಂತ. ಅದಕ್ಕಿಂತ ಹಿಂದೆ ಒಂದು ರೇಂಜಿಗೆ ಗೊತ್ತಾಗಿತ್ತು ಅಂದ್ಕೊಳ್ಳಿ. ಯಾಕಂದರೆ ವಿಕೆಟ್ ಕಷ್ಟ ಇದೆ ಬ್ಯಾಟಿಂಗ್ ಆಡೋದಕ್ಕೆ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಸ್ಟ್ಯಾಟ್ಸೇ ಹೇಳ್ತಿತ್ತು ಗುರು, ನಾನು ಬೆಳಗ್ಗೆ ಹೇಳಿದೆ ಪ್ರಿವ್ಯೂಲೇ, ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದರೆ ಇಲ್ಲಿ ಸಖತ್ತಾಗಿರುತ್ತೆ, ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ ಈ ಒಂದು ಸ್ಟೇಡಿಯಮಲ್ಲಿ ಅಂತ. ಸೊ ಅದೇ ಥರ ಆಯಿತು. ಒಂದು ಹ್ಯೂಜ್ ಟಾರ್ಗೆಟ್ನ ಕಲೆ ಆಗ್ತಂದರೆ ಹೋಗ್ತಾ ಸ್ಲೋರ್ ಸೈಡ್ ಆಗುತ್ತೆ ಈ ಒಂದು ವಿಕೆಟು ಎಕನಾ ಸ್ಟೇಡಿಯಮಲ್ಲಿ. ಸೊ ಅದೇ ಥರ ಬಿಹೇವ್ ಆಗಿದ್ದು, ಅದೇ ಥರ ಆಡಿದ್ದು. ಅಲ್ಲ ಇವ್ರಿಗೇನು ಹೋಮ ಅದು ಏನಾಗಿದೆ, ಹೋಮ್ ಸೋತ ಸುಣವಾಗೋಗ್ಬಿಡೋರಲ್ಲ ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಎಲ್ಲಾದರೂ ಅವ್ರಿಗೆ ಸೋಲೋದೇ ಆಗೋಗ್ಬಿಡ್ತಾರೆ. ಅವೇನೇ ಚೆನ್ನಾಗಿ ಆಗ್ತಿದೆ ಅವ್ರಿಗೆ ಹೋಮ್ಗೆ ಕಂಪೇರ್ ಮಾಡ್ತು ಅಂತಂದಾಗ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಬಿಡಿ ಏನೋ ಆಡಿದ್ದಾರೆ ಇವತ್ತು. ಏನು ಆಡಿದ್ದಾರೆ, ಖಾಲಿ ಪಲಾವ್ಗಳಾಗೋಗ್ಬಿಟ್ಟಿದೆ, ಚಿತ್ರಾನ್ನ ಬೂಂದಿ ಮೊಸರು ಆಗ್ಬಿಡೈತೆ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡ್ತಾರೆ. ಈ ಒಂದು ಲೋ ಸ್ಕೋರಿಂಗ್ ಮ್ಯಾಚ್ನ ಕೂಡ ಗೆದ್ಬಿಟ್ಟು ಆಗೋರು ಅಂತ. ಲಾಸ್ಟ್ ಮ್ಯಾಚ್ ಕನ್ವರ್ಟ್ ಮಾಡೋಕ್ಕಾಗಿರಲಿಲ್ಲ, ಈ ಮ್ಯಾಚ್ ಕನ್ವರ್ಟ್ ಮಾಡಿದ್ವಿ. ಅವನಜ್ಜಿ ಸೈಕ್ ಬೌಲಿಂಗ್ ಯೂನಿಟ್ ಅಂತ ಕ್ರೆಡಿಟ್ ಕೊಡಬೇಕಾಗಿರೋದು RRನ ಬೌಲರ್ಸ್ಗೆ. ಬ್ರಿಜೇಶ್ ಮಾಡಿದೆ ಅಂತ ಬೌಲಿಂಗು, ಜೋಫ್ರಾ ಆರ್ಚರ್ ಮಾಡಿದೆ ಅಂತ ಬೌಲಿಂಗು, ನಜ್ಜಿ ಬೋಗೋ ಮಾಡಿದೆ ಅಂತ ಬೌಲಿಂಗು, ಜಡೇಜಾ ಜೊತೆಗೆ ಬಿಷ್ನಾಯ್ ಸೇರ್ಕೊಂಡು 5 ಜನ ಬೌಲಿಂಗ್ ಆಪ್ಷನ್ ಇದ್ರೂ ಕೂಡ ಡಿಸಾಸ್ಟರ್ ಮಾಡಿದ್ವಿ ಇವತ್ತು.